ಬಸವ ಐಟೆ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟೆ ಚಾನಲ್. ಈ ವಿಡಿಯೋದಲ್ಲಿ ಡಿಜಿಟಲ್ ಕಮ್ಯುನಿಕೇಷನ್ ಚಾಪ್ಟ್ರಲ್ಲಿ ಬರುವಂಥ ಫೇಸ್ ಶಿಫ್ಟ್ ಕೀಯಿಂಗ್ ಟಾಪಿಕ್ ಬಗ್ಗೆ ನೋಡೋಣ. ಇನ್ನು ಈ ಟಾಪಿಕ್ ಬಂದು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್ ಸೆಕೆಂಡ್ ಇಯರ್ ಅವರಿಗೆ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಬರುತ್ತೆ. ಸೊ ಮೊದಲಿಗೆ ನಾವು ಡಿಜಿಟಲ್ ಕಮ್ಯುನಿಕೇಷನ್ ಚಾಪ್ಟ್ರಲ್ಲಿ ಏನೇನು ಟಾಪಿಕ್ಸ್ ನೋಡ್ತಾ ಇದ್ದಂದರೆ ಕೆಲವು 3 ದಿನಗಳ ಹಿಂದೆ ಇಂಟ್ರೊಡಕ್ಷನ್, ಪಲ್ಸ್ ಕೋಡ್ ಮಾಡ್ಯುಲೇಷನ್, ಡಿಜಿಟಲ್ ಕೋಡಿಂಗ್ ಆಫ್ ಅನಲಾಗ್ ಸಿಗ್ನಲ್ಸ್ ಈ ವಿಡಿಯೋಗಳನ್ನ ನೋಡಿದ್ವಿ 3-4 ದಿನಗಳಲ್ಲಿ. ಆ್ಯಂಡ್ ಡಿಜಿಟಲ್ ಮಾಡ್ಯುಲೇಷನ್ ಟೆಕ್ನಿಕ್ಸ್ ಬಗ್ಗೆ ನೋಡಿದ್ವಿ ನಿನ್ನೆ 1-2 ವಿಡಿಯೋಗಳಲ್ಲಿ. ಸೊ ಇದಕ್ಕಿಂತ ಮುಂಚೆ ನಾವು ಫ್ರೀಕ್ವೆನ್ಸಿ ಶಿಫ್ಟ್ ಕೀಯಿಂಗ್ ವಿಡಿಯೋ ಬಗ್ಗೆ ನೋಡಿದ್ವಿ ಹಿಂದಿನ ಕ್ಲಾಸಲ್ಲಿ. ಸೊ ಏನು ಫ್ರೀಕ್ವೆನ್ಸಿ ಶಿಫ್ಟ್ ಕೀಯಿಂಗ್ ಯಾವ ಥರ ಇರುತ್ತೆ, ಅದು ಟ್ರಾನ್ಸ್ಮಿಟರ್ ಯಾವ ಥರ ವರ್ಕ್ ಆಗುತ್ತೆ ಆ್ಯಂಡ್ ರಿಸೀವರ್ ಯಾವ ಥರ ವರ್ಕ್ ಆಗುತ್ತೆ, ಆ್ಯಂಡ್ ಅದ್ರ ಕೆಲವು ಮೆರಿಟ್ಸ್, ಡಿಮೆರಿಟ್ಸ್ ಮತ್ತು ಅಪ್ಲಿಕೇಶನ್ಸ್ ಕೂಡ ನೋಡಿದ್ವಿ ಹಿಂದಿನ ವಿಡಿಯೋದಲ್ಲಿ. ಸೊ ಆ ವಿಡಿಯೋ ಲಿಂಕ್ಗಳನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಮೇಲೆ ಐ ಬಟನಲ್ಲಿ ಕೂಡ ಆ ಒಂದು ಪ್ಲೇಲಿಸ್ಟ್ನ ಲಿಂಕ್ ಮಾಡಿರ್ತೀನಿ, ನೀವು ಅಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. ಸೊ ಇನ್ನು ಇವತ್ತಿನ ವಿಡಿಯೋದಲ್ಲಿ ಫೇಸ್ ಶಿಫ್ಟ್ ಕೀಯಿಂಗ್ ಬಗ್ಗೆ ನೋಡೋಣ. ಸೊ ಬೈನರಿ phase shift keying or BPSK is the digital modulation technique in which the phase of the carrier signal is changed. ಸೊ ಫೇಸ್ ಶಿಫ್ಟ್ ಕೀಯಿಂಗ್ ಅನ್ನೋದು ಒಂದು ಡಿಜಿಟಲ್ ಮಾಡ್ಯುಲೇಷನ್ ಟೆಕ್ನಿಕ್. ಈ ಮಾಡ್ಯುಲೇಷನ್ ಪ್ರೊಸೆಸ್ಸಲ್ಲಿ ಏನಾಗುತ್ತೆ ಅಂದರೆ ಒಂದು ಕ್ಯಾರಿಯರ್ ವೇವ್ದು ಫೇಸ್ ಚೇಂಜ್ ಹಾಕ್ಕೊಂತ ಹೋಗುತ್ತೆ. ಬೈನರಿ ಇನ್ಪುಟ್ ಪ್ರಕಾರ ಕ್ಯಾರಿಯರ್ ವೇವ್ ಫೇಸ್ ಚೇಂಜ್ ಹಾಕ್ಕೊಂತ ಹೋಗುತ್ತೆ. ಇಟ್ ಯೂಸಸ್ 2 phases which are separated by 180 degree. ಸೊ 2 ಫೇಸ್ಗಳನ್ನ ಇಲ್ಲಿ ಯೂಸ್ ಮಾಡಲಾಗುತ್ತೆ. ಎರಡು ಒಂದಕ್ಕೊಂದು 180 ಡಿಗ್ರಿ ಫೇಸ್ ಶಿಫ್ಟ್ ಆಗಿರ್ತವೆ. ಇನ್ BPSK the binary signal to be transmitted changes the phase shift of a sine wave ಡಿಪೆಂಡಿಂಗ್ ಅಪಾನ್ ಬೈನರಿ 0 and 1. ಸೊ ಫೇಸ್ ಶಿಫ್ಟ್ ಕೀಯಿಂಗ್ ಅಲ್ಲಿ ಏನಾಗುತ್ತೆ, ಬೈನರಿ ಡಾಟಾ ಏನು ಮಾಡುತ್ತೆ, ಇಲ್ಲಿ ನಾವು ಕೊಡುವಂಥ ಕ್ಯಾರಿಯರ್ ಫ್ರೀಕ್ವೆನ್ಸಿದು ಫೇಸ್ ಶಿಫ್ಟ್ನ ಚೇಂಜ್ ಮಾಡ್ತಾ ಹೋಗುತ್ತೆ. ಈ ಒಂದು ಇಮೇಜಲ್ಲಿ ನೀವು ನೋಡ್ಬೋದು ಸಿಂಪಲ್ ಆಗಿ ಯಾವ ಥರ ಆಗುತ್ತೆ ಅಂತ. ಸೊ ಮೊದಲಿಗೆ ಏನದಲ್ಲ ಬೈನರಿ ಡಾಟಾ ಅದ ಅಥವಾ ಡಿಜಿಟಲ್ ಡಾಟಾ, ಈ 4 ಬಿಟ್ಟಿಂದಿದೆ 1 0 1 0 ಈ ಥರ ಒಂದು 4 ಬಿಟ್ಟಿಂದು ಬೈನರಿ ಡಾಟಾ ಇದೆ. ಆ್ಯಂಡ್ ಎರಡನೇ ಪಿಕ್ಚರ್ ಏನಂದರೆ ಇದು ಕ್ಯಾರಿಯರ್ ಫ್ರೀಕ್ವೆನ್ಸಿ, ಮಾಡ್ಯುಲೇಷನ್ ಮಾಡೋಕ್ಕೆ ಮುಂಚೆ ಅನ್ಮಾಡ್ಯುಲೇಟೆಡ್ ಕ್ಯಾರಿಯರ್ ಫ್ರೀಕ್ವೆನ್ಸಿ. ನೆಕ್ಸ್ಟ್ ಇಲ್ಲಿ ಔಟ್ಪುಟ್ 3ನೇದು ಬಂದಿರೋದು ನೋಡ್ಬೋದು, ಇದು ಮಾಡ್ಯುಲೇಷನ್ ಮಾಡಿದಾದ್ಮೇಲೆ ಅಂದರೆ ಫೇಸ್ ಶಿಫ್ಟ್ ಕೀಯಿಂಗ್ ಮಾಡ್ಯುಲೇಷನ್ ಮಾಡಿದಾದ್ಮೇಲೆ ಬಂದಿರೋಂಥ ಔಟ್ಪುಟ್ ಇದು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಸೊ 1 ಪಲ್ಸ್ ಏನಿದಲ್ಲ ಅಲ್ಲಿವರೆಗೂ ಏನು ಬರ್ತಿದ್ದಾನೋ ಈ ಒಂದು ಔಟ್ಪುಟ್ ವೇವ್, ಕ್ಯಾರಿಯರ್ ವೇವ್ ಇನ್ಪುಟ್ ಯಾವ ಥರ ಇರುತ್ತೋ ಅದೇ ರೀತಿ ಔಟ್ಪುಟ್ ಬರ್ತಾ ಇರುತ್ತೆ. ಅದೇ ಯಾವಾಗ 0 ಬರುತ್ತೋ, 2ನೇ ಬಿಟ್ 0 ಬರುತ್ತೋ, ಆ 0 ಬಂದಾಗ ಏನಾಗುತ್ತೋ, ಆ 0 ಬರೋ ಟೈಮ್ಗೆ ಏನು ವೇವ್ ಇರುತ್ತೋ ಆ ವೇವ್ದು ಏನಾಗುತ್ತೆ ಇಲ್ಲಿ ಫೇಸ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಇಲ್ಲಿಂದ ಸ್ಟಾರ್ಟ್ ಆಗಿದೆ ವೇವ್ ಈ ಟೈಮ್ ಬರೋಗೆ. ಸೊ ಇಲ್ಲಿ ನೋಡ್ಬೋದು ನೀವು ಅದ್ರದ್ದು ಫೇಸ್ ಇಲ್ಲಿ ಚೇಂಜ್ ಆಗಿದೆ, ಈ ಪ್ಲೇಸ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಏನಾಗಿದೆ, ಕಂಟಿನ್ಯೂಸ್ ವೇವ್ ಬರೋ ಬದಲು 0 ಇದ್ದಾಗ ಏನಾಗಿದೆ ಅಲ್ಲಿ 180 ಡಿಗ್ರಿ ಫೇಸ್ ಶಿಫ್ಟ್ ಆಗಿ ನೆಕ್ಸ್ಟ್ ವೇವ್ ಕಂಟಿನ್ಯೂ ಆಗಿ ಬಂದಿದೆ. ನೆಕ್ಸ್ಟ್ ಅಲ್ಲಿ 0 ಬಿಟ್ ಆದಮೇಲೆ ನೆಕ್ಸ್ಟ್ 1 ಬಿಟ್ ಬಂದಾಗ ಅಲ್ಲಿ ಕೂಡ ನೋಡ್ಬೋದು ನೀವು ಫೇಸ್ ಏನಿದೆನೋ ಮತ್ತೆ ಚೇಂಜ್ ಆಗಿದೆ, ಅಂದರೆ ಪಾಸಿಟಿವ್ ಫೇಸಿಂದ ಔಟ್ಪುಟ್ ಬರ್ತಾ ಇದೆ. ಆ್ಯಂಡ್ 0 ಇದ್ದಾಗ ಮತ್ತೆ ಇಲ್ಲಿ ನೋಡ್ಬೋದು ನೆಗೆಟಿವ್ ಫೇಸಿಂದ ಔಟ್ಪುಟ್ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ಥರ ಏನಾಗುತ್ತೆ ಫೇಸ್ ಶಿಫ್ಟ್ ಕೀಯಿಂಗಲ್ಲಿ 1 ಇದ್ದಾಗ ಪಾಸಿಟಿವ್ ಫೇಸಿಂದ ಔಟ್ಪುಟ್ ಬರುತ್ತೆ, 0 ಇದ್ದಾಗ ಕ್ಯಾರಿಯರ್ ವೇವ್ ಏನು ಮಾಡುತ್ತೆ 180 ಡಿಗ್ರಿ ಫೇಸ್ ಶಿಫ್ಟ್ ಆಗಿ ನೆಗೆಟಿವ್ ಫೇಸಿಂದ ಔಟ್ಪುಟ್ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ಥರ ಒಂದು ಮಾಡ್ಯುಲೇಷನ್ ಪ್ರೊಸೆಸ್ಗೆ ನಾವು ಫೇಸ್ ಶಿಫ್ಟ್ ಕೀಯಿಂಗ್ ಮಾಡ್ಯುಲೇಷನ್ ಅಂತ ಕರಿತೀವಿ. ಸೊ ಬೈನರಿ ಡಾಟಾ 1 ಇದ್ದರೆ ಕ್ಯಾರಿಯರ್ ಫೇಸ್ ಶಿಫ್ಟ್ 0 ಡಿಗ್ರಿ ಇರುತ್ತೆ, ಅಂದರೆ ಯಾವುದೇ ರೀತಿ ಫೇಸ್ ಶಿಫ್ಟ್ ಆಗಲ್ಲ ಅಲ್ಲಿ. ಇಫ್ ದ ಬೈನರಿ ಡಾಟಾ ಈಸ್ 0 ದ ಕ್ಯಾರಿಯರ್ ಫೇಸ್ ಶಿಫ್ಟ್ ಈಸ್ 180 ಡಿಗ್ರಿ. ಸೊ 0 ಇತ್ತು ಅಂದರೆ ಅಲ್ಲಿ 180 ಡಿಗ್ರಿ ಫೇಸ್ ಶಿಫ್ಟ್ ಆಗುತ್ತೆ ಕ್ಯಾರಿಯರ್ ಫ್ರೀಕ್ವೆನ್ಸಿಯಲ್ಲಿ. ಸೊ ಇದು ಒಂದು ಬೈನರಿ ಶಿಫ್ಟ್ ಕೀಯಿಂಗ್ ಯಾವ ಥರ ಇರುತ್ತೆ ಅನ್ನೋದು. ಸೊ ದ ಇನ್ಫಾರ್ಮೇಷನ್ ಇನ್ ಎ ಬೈನರಿ ಫೇಸ್ ಶಿಫ್ಟ್ ಕೀಯಿಂಗ್ ಸಿಗ್ನಲ್ ಈಸ್ ಎಸೆನ್ಷಿಯಲ್ ಇನ್ ದ ಫೇಸ್ ಆಫ್ ದ ಸಿಗ್ನಲ್. ಸೊ ಇಲ್ಲಿ ಫೇಸ್ ಚೇಂಜ್ ಆಗೋದ್ರಲ್ಲಿ ಕ್ಯಾರಿಯರ್ ಫ್ರೀಕ್ವೆನ್ಸಿದು ಫೇಸ್ ಚೇಂಜ್ ಆಗೋದ್ರಲ್ಲಿ ಏನಿರುತ್ತೋ ಈ ಫೇಸ್ ಶಿಫ್ಟ್ ಕೀಯಿಂಗ್ದಲ್ಲಿ ಸಿಗ್ನಲ್ ಡಾಟಾ ಅಡಗಿರುತ್ತೆ. ಅಂದರೆ ಯಾವ್ದು ಥರ ನಾವು ಡಿಜಿಟಲ್ ಡಾಟಾನ ಕಳಿಸ್ತಾ ಇರ್ತೀವಲ್ಲ, ಡಿಜಿಟಲ್ ಡಾಟಾ ಎಲ್ಲಿ ಇರುತ್ತೆ ಈ ಫೇಸ್ ಶಿಫ್ಟ್ ಕೀಯಿಂಗ್ ವೇವ್ದಲ್ಲಿ ಅಂತ ನೋಡಿದಾದರೆ ಫೇಸ್ ಶಿಫ್ಟ್ ಎಲ್ಲಿ ಚೇಂಜ್ ಆಗುತ್ತೋ ಅಲ್ಲಿ ಡಾಟಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಪಾಸಿಟಿವ್ ಫೇಸ್ ಬರ್ತಾ ಇತ್ತು ಕಂಟಿನ್ಯೂಸ್ ಆಗಿ ಅಂದರೆ ಅದು 1 ಅಂತ ಅರ್ಥ ಕಂಟಿನ್ಯೂ ಆಗಿ. ಯಾವಾಗ ನಮಗೆ ನೆಗೆಟಿವ್ ಫೇಸಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಅದು 0 ಅಂತ ಅರ್ಥ. ಸೊ ಈ ಥರ ಫೇಸ್ ಶಿಫ್ಟ್ ಕೀಯಿಂಗ್ ವರ್ಕ್ ಆಗುತ್ತೆ. ಇನ್ನು ಫೇಸ್ ಶಿಫ್ಟ್ ಕೀಯಿಂಗ್ ಟ್ರಾನ್ಸ್ಮಿಟರ್ ಬಗ್ಗೆ ನೋಡೋದಾದರೆ the binary phase shift keying consists of the balanced modulator which has the carrier sine wave as one input and the binary sequence as the other input. ಸೊ ಈ ಡಯಾಗ್ರಾಮ್ ಮುಖಾಂತರ ನೋಡ್ಬೋದು ಒಂದು ಬ್ಯಾಲೆನ್ಸ್ ಮಾಡ್ಯುಲೇಟರ್ ಇರುತ್ತೆ ಫೇಸ್ ಶಿಫ್ಟ್ ಕೀಯಿಂಗ್ ಅಲ್ಲಿ. ಅದಕ್ಕೆ ಏನು ಮಾಡ್ತೀವಿ ನಾವು ಕ್ಯಾರಿಯರ್ ವೇವ್ ಫ್ರೀಕ್ವೆನ್ಸಿನ ಇನ್ಪುಟ್ ಕೊಡ್ತೀವಿ, ಅಂದರೆ ನಾರ್ಮಲ್ ಏನದು ಅಂದರೆ ಒಂದು ಕ್ಯಾರಿಯರ್ ವೇವ್ ಇನ್ಪುಟ್ ಕೊಟ್ಟಿರ್ತೀವಿ ಆ್ಯಂಡ್ ಒಂದು ಬೈನರಿ ಡಾಟಾ ಕೂಡ ಈ ಬ್ಯಾಲೆನ್ಸ್ ಮಾಡ್ಯುಲೇಟರ್ಗೆ ಕೊಟ್ಟಿರ್ತೀವಿ. ಸೊ ಈ ಬ್ಯಾಲೆನ್ಸ್ ಮಾಡ್ಯುಲೇಟರ್ ಏನದಲ್ಲ ಇದು ಒಂದು ಫೇಸ್ ಶಿಫ್ಟ್ ಕೀಯಿಂಗ್ ಕೆಲಸ ಮಾಡೋಂಥ
ಮಾಡ್ಯುಲೇಟರ್. ಸೊ ಈ ಮಾಡ್ಯುಲೇಟರ್ ಯಾವ ಥರ ಫೇಸ್ ಶಿಫ್ಟ್ ಕೀಯಿಂಗ್ ವೇವ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ನೋಡಿದ್ರೆ, ದ ಬ್ಯಾಲೆನ್ಸ್ ಮಾಡ್ಯುಲೇಟರ್ ಮಲ್ಟಿಪ್ಲೈಸ್ ದ 2 ಸಿಗ್ನಲ್ಸ್ ಅಪ್ಲೈಡ್ ಎಟ್ ದ ಇನ್ಪುಟ್. ಸೊ ಏನು 2 ಇನ್ಪುಟ್ಸ್ ಕೊಟ್ಟಿರ್ತೀವಿ ಬ್ಯಾಲೆನ್ಸ್ ಮಾಡ್ಯುಲೇಟರ್ಗೆ, ಎರಡನ್ನೂ ಮಲ್ಟಿಪ್ಲೈ ಮಾಡುತ್ತೆ. ಮಲ್ಟಿಪ್ಲೈ ಮಾಡಿ ಫಾರ್ ಎ 1 ಬೈನರಿ ಇನ್ಪುಟ್ ದ ಫೇಸ್ ಶಿಫ್ಟ್ ವಿಲ್ ಬಿ 0 ಡಿಗ್ರಿ. ಸೊ ಇನ್ ಕೇಸ್ ಬೈನರಿ ಇನ್ಪುಟ್ 1 ಇತ್ತು ಅಂದರೆ ಇಲ್ಲಿ ಯಾವ ರೀತಿ ಕ್ಯಾರಿಯರ್ ವೇವ್ ಜನರೇಟ್ ಆಗಿ ಇನ್ಪುಟ್ ಬರ್ತಿರ್ತದನೋ ಅದೇ ರೀತಿ ಔಟ್ಪುಟ್ ಬರುತ್ತೆ ಈ ಒಂದು ಬ್ಯಾಲೆನ್ಸ್ ಮಾಡ್ಯುಲೇಟರಿಂದ. ಆ್ಯಂಡ್ ಫಾರ್ ಎ 0 ಇನ್ಪುಟ್ ದ ಫೇಸ್ ರಿವರ್ಸಲ್ ಈಸ್ ಆಫ್ 180 ಡಿಗ್ರಿ. ಇನ್ ಕೇಸ್ 0 ಇನ್ಪುಟ್ ಕೊಟ್ಟರೆ ಏನಾಗುತ್ತಾ, ಈ ವೇವ್ ಏನು ಯಾವ ಥರ ಬರ್ತಿರುತ್ತಲ್ಲ ಅದು 180 ಡಿಗ್ರಿ ಫೇಸ್ ಶಿಫ್ಟ್ ಆಗಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಔಟ್ಪುಟ್ ಬಂದಿರೋ ವೇವಲ್ಲಿ ನೋಡ್ಬೋದು, ಮೊದಲಿಗೆ 1 ಇನ್ಪುಟ್ ಕೊಟ್ಟಿದ್ದಾರೆ ಇಲ್ಲಿ. ಸೊ 1 ಇನ್ಪುಟ್ ಕೊಟ್ಟರೆ ಇಲ್ಲಿ ಯಾವ ರೀತಿ ವೇವ್ ಇದೆ ಅದೇ ರೀತಿ ಔಟ್ಪುಟ್ ಬಂದಿದೆ. ನೆಕ್ಸ್ಟ್ 0 ಇನ್ಪುಟ್ ಬಂದಾಗ ಏನಾಗುತ್ತಾ, 0 ಇನ್ಪುಟಲ್ಲಿ ಇಲ್ಲಿ ನೋಡ್ಬೋದು ಫೇಸ್ ಶಿಫ್ಟ್ ಆಗಿ 180 ಡಿಗ್ರಿ ಫೇಸ್ ಶಿಫ್ಟ್ ಆಗಿರುವಂಥ ಔಟ್ಪುಟ್ ಬರುತ್ತೆ. ಸೊ ಈ ಥರ ಏನಾಗುತ್ತೆ, ಒಂದು ಬ್ಯಾಲೆನ್ಸ್ ಮಾಡ್ಯುಲೇಟರಿಂದ ಫೇಸ್ ಶಿಫ್ಟ್ ಕೀಯಿಂಗ್ ಮಾಡ್ಯುಲೇಟೆಡ್ ಔಟ್ಪುಟ್ ಬರುತ್ತೆ. ಸೊ ಈ ಒಂದು ಕ್ಯಾರಿಯರ್ ವೇವ್ನ PSK ಮಾಡ್ಯುಲೇಟೆಡ್ ಕ್ಯಾರಿಯರ್ ವೇವ್ನ ನಾವು ಟ್ರಾನ್ಸ್ಮಿಟ್ ಮಾಡ್ಬೋದು. ನೆಕ್ಸ್ಟ್ ಈ ಥರ ಟ್ರಾನ್ಸ್ಮಿಟ್ ಮಾಡಿದ್ಮೇಲೆ ರಿಸೀವ್ ಆದಮೇಲೆ ಅದನ್ನು ಡಿಮಾಡ್ಯುಲೇಟ್ ಮಾಡಬೇಕಲ್ಲ, ಅದಕ್ಕೆ ನಾವು ಫೇಸ್ ಶಿಫ್ಟ್ ಕೀಯಿಂಗ್ ರಿಸೀವರ್ ಸರ್ಕಿಟ್ನ ಯೂಸ್ ಮಾಡ್ತೀವಿ. ಸೊ ಈ ಸರ್ಕಿಟಲ್ಲಿ ಏನೇನು ಇರುತ್ತೆ ಅಂತ ನೋಡೋದಾದರೆ, ಒಂದು ಮಲ್ಟಿಪ್ಲೇಯರ್ ಸೆಕ್ಷನ್ ಇರುತ್ತಾ, ಅದಕ್ಕೆ ಇನ್ಪುಟ್ ಆಗಿ BPSK ಸಿಗ್ನಲ್ನ ಕೊಡ್ತೀವಿ ರಿಸೀವ್ ಮಾಡ್ಕೊಂಡಿರೋದು, ಮತ್ತು ಒಂದು ಲೋಕಲ್ ಆಸಿಲೇಟರ್ ಕೊಡುತ್ತೆ, ಆ ಲೋಕಲ್ ಆಸಿಲೇಟರಿಂದ ಮಲ್ಟಿಪ್ಲೇಯರ್ಗೂ ಇನ್ಪುಟ್ ಕೊಡ್ತೀವಿ. ನೆಕ್ಸ್ಟ್ ಅದು ಔಟ್ಪುಟ್ ಬಂದು ಬ್ಯಾಂಡ್ ಪಾಸ್ ಫಿಲ್ಟ್ರಿಗೆ ಬರುತ್ತೆ. ಬ್ಯಾಂಡ್ ಪಾಸ್ ಫಿಲ್ಟರ್ ಏನದಲ್ಲ ಡಿಟೆಕ್ಟರ್ ಸ್ಟೇಜ್ಗೆ ಬರುತ್ತೆ. ಸೊ ಇನ್ನು ಈ ಡಿಟೆಕ್ಟರ್ ಸ್ಟೇಜ್ಗೆ ಡಾಟಾ ರಿಕವರಿ ಮಾಡೋದಕ್ಕೆ ಒಂದು ಕ್ಲಾಕ್ ಪಲ್ಸಸ್ ಕೂಡ ಇನ್ಪುಟ್ ಕೊಟ್ಟಿರ್ತೀವಿ. ಸೊ ಇಲ್ಲಿ ಏನದಲ್ಲ ಇದರಲ್ಲಿ 2 ಸ್ಟೇಜ್ ಇರುತ್ತೆ. ಮೊದಲು ಏನು ಮಲ್ಟಿಪ್ಲೇಯರ್ ಆ್ಯಂಡ್ ಬ್ಯಾಂಡ್ ಪಾಸ್ ಫಿಲ್ಟರ್ ಇದೆಲ್ಲ ಇದು ಫಸ್ಟ್ ಸ್ಟೇಜ್, ಆ್ಯಂಡ್ ಡಿಟೆಕ್ಟರ್ ಏನಿದೆ ಅದು ಸೆಕೆಂಡ್ ಸ್ಟೇಜ್. ಫಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಈ BPSK ಸಿಗ್ನಲ್ ಮತ್ತು ಲೋಕಲ್ ಆಸಿಲೇಟರಿಂದ ಬಂದಿರೋಂಥ ಸಿಗ್ನಲ್ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಸೊ ಮಲ್ಟಿಪ್ಲೈ ಆಗಿಬಿಟ್ಟು ಮತ್ತೆ ನಮಗೆ ಬ್ಯಾಂಡ್ ಪಾಸ್ ಫಿಲ್ಟರ್ಗೆ ಔಟ್ಪುಟ್ ಬರುತ್ತೆ. ಈ ಬ್ಯಾಂಡ್ ಪಾಸ್ ಫಿಲ್ಟರ್ ಏನು ಮಾಡುತ್ತೆ ಅಂದರೆ ಅಲ್ಲಿ ಇರುವಂಥ ಹೈ ಫ್ರೀಕ್ವೆನ್ಸಿ ಮತ್ತು ಲೋ ಫ್ರೀಕ್ವೆನ್ಸಿನ ತೆಗೆದಾಗಿ ಮೇನ್ ಏನು ನಮಗೆ ಸಿಗ್ನಲ್ ಇರುತ್ತೆ, ಇನ್ಫಾರ್ಮೇಷನ್ ಇರುತ್ತೆ, ಆ ಫ್ರೀಕ್ವೆನ್ಸೀಸ್ನ ಮಾತ್ರ ನೆಕ್ಸ್ಟ್ ಔಟ್ಪುಟ್ ಆಗಿ ಕೊಡುತ್ತೆ. ಸೊ ಆ ಫ್ರೀಕ್ವೆನ್ಸೀಸ್ನ ಔಟ್ಪುಟ್ ತೊಗೊಂಡಿರೋ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂದರೆ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಬಂದಿರೋಂಥ BPSK ಇಲ್ಲೇನಿದೋ ಇದು ಸ್ಕ್ವೇರ್ ಶೇಪಲ್ಲಿ ಇರುವಂಥದ್ದು, ಅದು ಫೇಸ್ ಶಿಫ್ಟ್ ಕೀಯಿಂಗ್ ಔಟ್ಪುಟ್ ಬಂದಿರೋಂಥದ್ದು. ಸೊ ನೆಕ್ಸ್ಟ್ ಇಲ್ಲಿ ಏನು ಕ್ಯಾರಿಯರ್ ಇನ್ಪುಟ್ ಕೊಟ್ಟಿರ್ತೀವಲ್ಲ ಅದು ಏನಾಗಿರುತ್ತೆ, ಮಲ್ಟಿಪ್ಲೈ ಆಗಿರುತ್ತೆ. ಈ ಒಂದು BPSK ಸಿಗ್ನಲ್ ಇರುತ್ತಲ್ಲ ಅದ್ರ ಜೊತೆ ಮಲ್ಟಿಪ್ಲೈ ಆಗಿರುತ್ತೆ. ಸೊ ಈ ಮಲ್ಟಿಪ್ಲೈ ಆಗಿರೋದನ್ನ ಬ್ಯಾಂಡ್ ಪಾಸ್ ಫಿಲ್ಟರ್ ಏನು ಮಾಡುತ್ತೆ, ಓನ್ಲಿ ಕರೆಕ್ಟ್ ಆಗಿರೋಂಥ ಇನ್ಫಾರ್ಮೇಷನ್ ಮಾತ್ರ ಬರುತ್ತೆ. ಅಂದರೆ ಅದಕ್ಕೆ ಸಪೋರ್ಟ್ ಆಗಿರೋಂಥ ಹಾರ್ಮೋನಿಕ್ ಫ್ರೀಕ್ವೆನ್ಸೀಸ್ ಏನಿರ್ತಾವೆ ಅದನ್ನೆಲ್ಲ ತೆಗೆದುಬಿಟ್ಟು ಓನ್ಲಿ ಫಂಡಮೆಂಟಲ್ ಫ್ರೀಕ್ವೆನ್ಸೀಸ್ನ ಮಾತ್ರ ಔಟ್ಪುಟ್ ಕೊಡುತ್ತೆ ಬ್ಯಾಂಡ್ ಪಾಸ್ ಫಿಲ್ಟರ್. ನೆಕ್ಸ್ಟ್ ಅದು ಬಂದು ಸೆಕೆಂಡ್ ಸ್ಟೇಜ್ಗೆ ಬರುತ್ತೆ ಡಿಟೆಕ್ಟರ್ಗೆ. ಈ ಡಿಟೆಕ್ಟರ್ ಏನಂದರೆ ಇದು ಒಂದು ಈ ಡಿಟೆಕ್ಟರ್ ಸ್ಟೇಜ್ ಏನದಲ್ಲ, ಈ ಬಂದಿರೋಂಥ ಬ್ಯಾಂಡ್ ಪಾಸ್ ಫಿಲ್ಟರಿಂದ ಬಂದಿರೋಂಥ ಔಟ್ಪುಟ್ನ ಏನು ಮಾಡುತ್ತೆ, ಬಿಟ್ ಕ್ಲಾಕ್ ಪಲ್ಸಸ್ನ ತೊಗೊಂಡು ಅದ್ರ ಹೆಲ್ಪ್ನಿಂದ ಅದು 0 ಇರ್ಬೋದು ಅಥವಾ 1 ಇರ್ಬೋದು ಅಂತ ಡಿಸಿಷನ್ ಮಾಡಿ ನಮಗೆ 0 ಅಥವಾ 1 ಔಟ್ಪುಟ್ ಪ್ರೊಡ್ಯೂಸ್ ಮಾಡುತ್ತೆ ಔಟ್ಪುಟ್ಟಲ್ಲಿ. ಸೊ ಇದು ಕಂಟಿನ್ಯೂಸ್ ಆಗಿ ಬಿಟ್ ಸ್ಟ್ರೀಮ್ ಯಾವ ಥರ ರಿಸೀವ್ ಮಾಡ್ಕೊಂಡಿರ್ತೋ ಆ ರೀತಿ ಡಿಟೆಕ್ಟ್ ಏನು ಮಾಡುತ್ತೆ, ಅದನ್ನು ಡಿಟೆಕ್ಟ್ ಮಾಡಿಕೊಂಡು 0 ಆ್ಯಂಡ್ 1s ಪ್ರೊಡ್ಯೂಸ್ ಮಾಡ್ಕೊಂಡು ಹೋಗುತ್ತೆ. ಅಂದರೆ ಇಲ್ಲಿ ಅದು ಡಿಟೆಕ್ಟರ್ಗೆ ಏನು ಇನ್ಪುಟ್ ಬರ್ತಿರುತ್ತಲ್ಲ ವೇವ್, ಅದು 0ಕ್ಕೆ ನಿಯರ್ ಇದ್ದರೆ 0ನ ಪ್ರೊಡ್ಯೂಸ್ ಮಾಡುತ್ತೆ, ಹೈ ವ್ಯಾಲ್ಯೂಗೆ ನಿಯರ್ ಇದ್ದರೆ 1ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಥರ ಡಿಟೆಕ್ಟರ್ ಸ್ಟೇಜಿಂದ ಏನು ಬರುತ್ತೆ ನಮಗೆ ಫೈನಲ್ ಆಗಿ ಡಿಜಿಟಲ್ ಬೈನರಿ ಡಾಟಾ ಔಟ್ಪುಟ್ ಬರುತ್ತೆ. ಈ ಥರ ಫೇಸ್ ಶಿಫ್ಟ್ ಕೀಯಿಂಗ್ ರಿಸೀವರ್ ಕೆಲಸ ಮಾಡುತ್ತೆ. ಸೊ ಇದು ರಿಸೀವರ್. ನೆಕ್ಸ್ಟ್ ಇದ್ರ ಕೆಲವು ಮೆರಿಟ್ಸ್ ನೋಡೋದಾದರೆ, ಸೊ ಮೊದಲನೇ ಮೆರಿಟ್, BPSK ಈಸ್ ಲೆಸ್ ಸಕ್ಸೆಪ್ಟಿಬಲ್ ಟು ಎರರ್ ದೆನ್ BASK. ಸೊ ಸೇಮ್ ಫ್ರೀಕ್ವೆನ್ಸಿ ಶಿಫ್ಟ್ ಕೀಯಿಂಗಲ್ಲಿ ಯಾವ ರೀತಿ ಎರರ್ಸ್ ಕಮ್ಮಿ ಇರುತ್ತೋ ಅದರ ರೀತಿ ಫೇಸ್ ಶಿಫ್ಟ್ ಕೀಯಿಂಗಲ್ಲಿ ಕೂಡ ಆಂಪ್ಲಿಟ್ಯೂಡ್ ಶಿಫ್ಟ್ ಕೀಯಿಂಗ್ಗೆ ಕಂಪೇರ್ ಮಾಡಿದ್ರೆ ಎರರ್ಸ್ ಕಮ್ಮಿ ಇರುತ್ತೆ. ಮೋರ್ ಎಫಿಷಿಯೆಂಟ್ ಯೂಸ್ ಆಫ್ ಬ್ಯಾಂಡ್ ವಿಡ್ತ್ ಈಸ್ ಪಾಸಿಬಲ್. ಸೊ ಫ್ರೀಕ್ವೆನ್ಸಿ ಶಿಫ್ಟ್ ಕೀಯಿಂಗಲ್ಲಿ ಡಬಲ್ ಬ್ಯಾಂಡ್ ವಿಡ್ತ್ ಬೇಕಾಗ್ತಿತ್ತು, ಆದರೆ ಇಲ್ಲಿ ಸಿಂಗಲ್ ಬ್ಯಾಂಡ್ ವಿಡ್ತ್ ಇದ್ದರೆ ಸಾಕಾಗುತ್ತೆ. ಸೊ ಹಂಗಾದಾಗ ಏನಾಗುತ್ತೆ, ಬ್ಯಾಂಡ್ ವಿಡ್ತ್ನ ಸಫಿಷಿಯೆಂಟಾಗಿ ಎಫಿಷಿಯೆಂಟಾಗಿ ಯೂಸ್ ಮಾಡ್ಕೋಬೋದು ಫೇಸ್ ಶಿಫ್ಟ್ ಕೀಯಿಂಗಿಂದ. ನೆಕ್ಸ್ಟ್ ಕೆಲವು ಡಿಮೆರಿಟ್ ನೋಡೋದಾದರೆ, ಮೋರ್ ಕಾಂಪ್ಲೆಕ್ಸ್ ಸಿಗ್ನಲ್ ಡಿಟೆಕ್ಷನ್ ಆಸ್ ಕಂಪೇರ್ ಟು BASK ಆ್ಯಂಡ್ BFSK. ಸೊ ಆಂಪ್ಲಿಟ್ಯೂಡ್ ಶಿಫ್ಟ್ ಕೀಯಿಂಗ್ ಮತ್ತು ಫ್ರೀಕ್ವೆನ್ಸಿ ಶಿಫ್ಟ್ ಕೀಯಿಂಗ್ಗೆ ಕಂಪೇರ್ ಮಾಡಿದರೆ ಡಿಟೆಕ್ಷನ್ ಅಂದರೆ ಡಿಮಾಡ್ಯುಲೇಷನ್ ಮಾಡೋದು ಸ್ವಲ್ಪ ಕಷ್ಟ ಆಗಿರುತ್ತೆ ಈ ಒಂದು ಫೇಸ್ ಶಿಫ್ಟ್ ಕೀಯಿಂಗ್ ವೇವ್ದು. ನೆಕ್ಸ್ಟ್ ಕೆಲವು ಅಪ್ಲಿಕೇಶನ್ಸ್ ನೋಡೋದಾದರೆ, BPSK ಈಸ್ ಯೂಸ್ಡ್ ಇನ್ ಹೈ ಸ್ಪೀಡ್ ಮೋಡಮ್ಸ್. ಸೊ ಹೈ ಸ್ಪೀಡ್ ಮೋಡಮ್ಸ್ ಏನು ಬರ್ತಾವೆ ಅಂದರೆ ಡಾಟಾ ನೆಟ್ವರ್ಕ್ ಕಮ್ಯುನಿಕೇಷನ್ಸ್ ಮಾಡೋದಕ್ಕೆ ಏನು ಮೋಡಮ್ಸ್ ಬೇಕಾಗುತ್ತಲ್ಲ ಆ ಮೋಡಮ್ಸ್ ಎಲ್ಲೆಲ್ಲಿ ಹೈ ಸ್ಪೀಡ್ ಬೇಕಾಗುತ್ತೋ ಅಂತ ಹೈ ಸ್ಪೀಡ್ ಮೋಡಮ್ಸ್ನೆಲ್ಲ ಫೇಸ್ ಶಿಫ್ಟ್ ಕೀಯಿಂಗ್ನೇ ಬಳಸ್ತಾರೆ. ಯಾಕಂದರೆ ಫೇಸ್ ಶಿಫ್ಟ್ ಕೀಯಿಂಗ್ ಏನದಲ್ಲ ಭಾಳ ಎಫಿಷಿಯೆಂಟಾಗಿ ಔಟ್ಪುಟ್ನ ರಿಸಲ್ಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹಂಗಾಗಿ ಈ ಫೇಸ್ ಶಿಫ್ಟ್ ಕೀಯಿಂಗ್ನ ಹೈ ಸ್ಪೀಡ್ ಮೋಡಮ್ಸಲ್ಲಿ ಬಳಸ್ತಾರೆ. ಸೊ ಇದಿಷ್ಟು ಕೆಲವು ಡಿಮೆರಿಟ್ಸ್ ಆ್ಯಂಡ್ ಮೆರಿಟ್ ಮತ್ತು ಅಪ್ಲಿಕೇಶನ್ಸ್. ಇದಿಷ್ಟು ಏನದಲ್ಲ ಫೇಸ್ ಶಿಫ್ಟ್ ಕೀಯಿಂಗ್ ಬಗ್ಗೆ ಒಂದು ಕ್ಲಾಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮಲ್ಟಿಪ್ಲೆಕ್ಸಿಂಗ್ ಟೆಕ್ನಿಕ್ಸ್ ಬಗ್ಗೆ ನೋಡೋಣ. ಅಂದರೆ ಮಲ್ಟಿಪ್ಲೆಕ್ಸಿಂಗ್ ಅಂದ್ರೇನು, ಅದರಲ್ಲಿ ಬರೋಂಥ ಕೆಲವು ಟೆಕ್ನಿಕ್ಸು
ಯಾವ್ಯಾವ ರೀತಿ ಇದೆ ಅಂತ ನೋಡೋಣ. ಸೊ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು, ಕ್ವಶನ್ ಇತ್ತು ಈ ವಿಡಿಯೋ ಬಗ್ಗೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಬಸವ ಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪಕ್ಕದಲ್ಲಿ ಇರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದ ಮೇಲೆ ಆಲ್ ಅಂತ ಚೂಸ್ ಮಾಡಿ. ಸೊ ಈ ಥರ ಮಾಡಿದ್ರೆ ಏನಾಗುತ್ತೆ, ನಾವು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮ್ಮ ಮೊಬೈಲಿಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು.